ಕೇಪ್ ಡಿಸಪಾಯಿಂಟ್ಮೆಂಟ್ ಹೆಸರೇ ಒಂಥರ ವಿಚಿತ್ರವಾಗಿದೆ. ಈ ಹೆಸರು ಹೇಗೆ ಬಂತು ಅಂದರೆ 1788 ಬ್ರಿಟಿಷ್ ಅನ್ವೇಷಕ ಜಾನ್ ಮಿಯರ್ಸ್ ಅನ್ನೋ ವ್ಯಕ್ತಿ ಈ ಪ್ರದೇಶಕ್ಕೆ ಒಂದು ನದಿ ಇದೆ, ಕೊಲಂಬಿಯಾ ನದಿ ಇದೆ ಅಂತ ಒಂದು ಹಳೆ ಮ್ಯಾಪ್ ಇಟ್ಕೊಂಡು ಬರ್ತಾನೆ ಆ ನದಿನ ಹುಡ್ಕೊಂಡು. ಆದರೆ ಅವನು ಈ ಪ್ರದೇಶಕ್ಕೆ ಬಂದಾಗ ಇಲ್ಲಿ ನದಿ ಇಲ್ಲ, ಜಸ್ಟ್ ಸಮುದ್ರದ ಒಂದು ಭಾಗ ಇದೆ, ಒಂದು ಕೊಲ್ಲಿ ಇದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಸೊ ಅವನಿಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅವಾಗಿಂದ ಅವನು ಈ ಜಾಗನ ಕೇಪ್ ಡಿಸಪಾಯಿಂಟ್ಮೆಂಟ್ ಅಂತ ಕರಿತಾನೆ. ಅವಾಗಿಂದ ಇದ್ರ ಹೆಸರು ಹಾಗೆ ಉಳ್ಕೊಂಡಿದೆ. Hey boy. Hi. ಕೇಪ್ ಡಿಸಪಾಯಿಂಟ್ಮೆಂಟ್ ರೀಚ್ ಆಗಿ ನಾವು ಅಲ್ಲಿ ಪಾರ್ಕ್ ಮಾಡಾದ್ಮೇಲೆ ವೆಹಿಕಲ್ಲು, ಆ ಪಾರ್ಕಿಂಗ್ ಲಾಟಲ್ಲಿ ಒಂದು ರಕೂನ್ ಇತ್ತು. ನಾವು ರಕೂನ್ ಡೈರೆಕ್ಟಾಗಿ ಯಾವತ್ತೂ ನೋಡಿರಲಿಲ್ಲ, ಅಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ನಮ್ಮ ಜೊತೆ ಓಡಾಡ್ತಾರೆ ಗೋಲ್ಡನ್ ರಿಟ್ರೀವರ್, ಹೆಸರು ವೈಲೆಟ್ ಅಂತ. ನೆಕ್ಸ್ಟ್ ನಾವು ಪಾರ್ಕಿಂಗ್ ಲಾಟಿಂದ ಬೀಚ್ ಹತ್ರ ಹೋದ್ವಿ. ಒಂದು ಸ್ವಲ್ಪ ದೂರ ನಡೆಯೋದಿತ್ತು ಅಷ್ಟೇ ಪಾರ್ಕಿಂಗ್ ಲಾಟಿಂದ. ಅಲ್ಲೇ ಪಕ್ಕದಲ್ಲೇ ಬೀಚ್ ಇತ್ತು, ಅಲ್ಲಿ ಹೋದ್ವಿ. ತುಂಬ ಚಳಿ ಇತ್ತು, ಜನ ಜಾಸ್ತಿ ಯಾರೂ ಇರಲಿಲ್ಲ, ಯಾರೂ ಜನನೇ ಇರಲಿಲ್ಲ. ಅಲ್ಲಿ ನಾವೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಬಂಡೆಕಲ್ ಮೇಲೆ ಕಪ್ಪು ಕಾಣಿಸ್ತಿರೋದೆಲ್ಲ ಕಪ್ಪೆ ಚಿಪ್ಗಳು, ರಾಶಿ ರಾಶಿ ಕಪ್ಪೆ ಚಿಪ್ಗಳಿದ್ವು. Manju started mining the kappe chippu. ಸುಮಾರು ಹಾಲಿವುಡ್ ಮೂವೀಸ್ ಈ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ. ಅದ್ರಲ್ಲಿ ಒನ್ ಆಫ್ ದ ಫೇಮಸ್ ಮೂವೀಸ್ ಅಂದರೆ ಇಂಟು ದ ವೈಲ್ಡ್, 2007 ಬಂದಿದ್ದ ಮೂವಿ ಇಂಟು ದ ವೈಲ್ಡ್ ಕೂಡ ಈ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ. Violet. ಆಮೇಲೆ ನಾವು ಅಲ್ಲಿಂದ ಬೀಚಿಂದ ಹೊರಟು ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಲಂಚ್ ಮಾಡೋಣ ಅಂತ. ನೆಕ್ಸ್ಟಿಗೆ ಲೈಟ್ ಹೌಸ್ ನೋಡೋಣ ಅಂತ ಹೊರಟ್ವಿ.
ಮೇಲಿಂದ ವಿಶಾಲವಾಗಿರೋ ಪೆಸಿಫಿಕ್ ಮಹಾಸಾಗರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. Being a golden retriever, ಯಾರಾದರೂ ಸರಿ ಪೆಟ್ ಮಾಡಲೇಬೇಕು. ನೆಕ್ಸ್ಟ್ ನಾವು ಹೋಗಿದ್ದು ವರ್ಲ್ಡ್ಸ್ ಲಾಂಗೆಸ್ಟ್ ಪೆನಿನ್ಸುಲಾ ಬೀಚ್. ಇದು 45 ಕಿಲೋಮೀಟರ್ಸ್ ಉದ್ದ ಇದೆ. ಸೊ ಈ ಎಂಡಿಂದ ಆ ಎಂಡ್ವರೆಗೂ ಡ್ರೈವ್ ಮಾಡ್ಕೊಂಡು ನಾವು ಹೋಗ್ಬೋದು. ಆದರೆ ನಾವು 45 ಕಿಲೋಮೀಟರ್ಸ್ನೂ ಡ್ರೈವ್ ಮಾಡಲಿಲ್ಲ. ಜಸ್ಟ್ 1 or 2 ಕಿಲೋಮೀಟರ್ಸ್ ಉದ್ದ ಹೋಗಿ ವಾಪಸ್ ರಿಟರ್ನ್ ಆದ್ವಿ. ವಾಪಸ್ ಬರುವಾಗ ಹಿಂದಿನ ದಿನ ಅಷ್ಟೇ ಮಳೆಯಾಗಿ ಮಣ್ಣೆಲ್ಲ ತುಂಬ ಒದ್ದೆ ಆಗಿದ್ದರಿಂದ ನಮ್ಮ ಕಾರ್ ಚಕ್ರ ಸಿಕ್ಕಾಕೊಂಡ್ಬಿಡ್ತು ಮಣ್ಣಲ್ಲಿ. ಸುಮಾರು ಅರ್ಧ ಮುಕ್ಕಾಲು ಗಂಟೆ ಓದಾಡ್ತಾನೆ ಇದ್ವಿ ಅದನ್ನ ಈಚೆ ತೆಗೆಯೋದಕ್ಕೆ. ಬಟ್ ನಮ್ಮ ಅದೃಷ್ಟಕ್ಕೆ ಅಲ್ಲಿ ಯಾರೋ ನೋಡಿ ಅದನ್ನು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದರು, ಈ ಥರ ಒಂದು ಕಾರ್ ಸಿಕ್ಕಾಕೊಂಡಿದೆ, ಹೆಲ್ಪ್ ಮಾಡಿ ಯಾರಾದರೂ ಹತ್ರದಲ್ಲಿದ್ದರೆ ಅಂತ. ಅಷ್ಟೊತ್ತಿಗೆ ಒಬ್ಬರು ನಮ್ಮ ಹೆಲ್ಪಿಗೆ ಬಂದರು. ಅವ್ರು ಬಂದು ನಮ್ಮ ಕಾರ್ನ ಅವ್ರ ಜೀಪಿಗೆ ಟ್ಯಾಗ್ ಮಾಡಿ ನಮ್ಮ ಕಾರ್ನ ಅಲ್ಲಿಂದ ತೆಗ್ದಿದ್ದಾಯಿತು ಹೊರಗಡೆಗೆ. ಸೊ ಇಲ್ಲಿಗೆ ಡೇ 4 ಆಫ್ ಸಿಯಾಟಲ್ ಟ್ರಿಪ್ ಮುಗಿತು.